2026ನೇ ಇಸ್ವಿಯೊಳಗೆ 26ನೇ ಇಸ್ವಿ ಮೊನ್ನೆ ಕಾರ್ಪೊರೇಷನ್ ಕಮಿಷನರ್ಗೆ ಒಂದು ಪತ್ರ ಕೊಟ್ವಿ. ಆ ಪತ್ರದೊಳಗೆ ಹೇಳಿದ್ವಿ, ಅಲ್ಲಿ ಅನಧಿಕೃತವಾಗಿ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಅದನ್ನು ತಡೀರಿ ಅಂತ ಹೇಳಿದ್ವಿ. ಅವ್ರು ಹೇಳಿದ್ರು ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ನನಗೊಂದು ಪತ್ರ ಕೊಡ್ರಿ ಅಂತ. ಪೊಲೀಸ್ ಇನ್ಸ್ಪೆಕ್ಟರ್ಗೂ ಪತ್ರ ಕೊಟ್ವಿ. ಆದ್ರೆ 2 ದಿನ ನಮ್ಮ ಕಣ್ಣಿಗೆ ಮಣ್ಣೆರಚಿ 8ನೇ ತಾರೀಕು ಪೊಲೀಸ್ ಬಂದೋಬಸ್ತ್ನಲ್ಲಿ ಆ ರಸ್ತೆಯನ್ನು ಮಾಡುವಂತ ಕೆಲಸವನ್ನ ಮಾಡಿದ್ರು. ನಮಗೆ ಅಳಿಗಾಡ್ಲಿಕ್ಕೆ ಬರದೇ ರೀತಿ ವ್ಯವಸ್ಥೆಯನ್ನ ಮಾಡಿ ಆ ರಸ್ತೆಯನ್ನು ಸಂಪೂರ್ಣವಾಗಿ ಮಾಡಿ ನಿಲ್ಲಿಸಿದ್ರು. ಅದು 1,000ಕ್ಕೂ ಹೆಚ್ಚು ವರ್ಷಗಳ ಹಿಂದಿರುವಂತಹ ಒಂದು ಪುಷ್ಕರಣಿ. ಇವತ್ತಿಗೂ ಕಾರ್ಪೊರೇಷನ್ ಡಾಕ್ಯುಮೆಂಟ್ ಪ್ರಕಾರ ಅದು ಅಲ್ಲಿ ಸಾರ್ವಜನಿಕ ಹೊಂಡ ಅಂತ ನಮೂದಾಗಿದೆ. ಹೊಂಡದ ಮೇಲೆ ರಸ್ತೆ ಮಾಡಲಿಕ್ಕೆ, ಹೊಂಡದ ಮೇಲೆ ಕಟ್ಟಡ ಮಾಡಲಿಕ್ಕೆ ಏನಾದರೂ ಪರ್ಮಿಷನ್ ತಗೋಬೇಕೋ ಬೇಡ ಒಂದು ಕಾಮನ್ ಸೆನ್ಸ್ ಈ ರುದ್ರೇಶ್ ಗಾಳಿಗೆ ಇಲ್ಲ. ರುದ್ರೇಶ್ ಗಾಳಿ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ಬೇಕಾದ್ರೆ ಗುಂಡಾ ವರ್ತನೆ ಮಾಡ್ತಾ ಇದ್ದಾರೆ. ಅವ್ರು ತಿಳ್ಕೊಂಡಿರ್ಬೋದು ನಾನು IAS ಅಧಿಕಾರಿ ಇದ್ದೀನಿ, ನನಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. KS ಅಧಿಕಾರಿ. ಹಿಂದೂ ಸಮಾಜ ಒಮ್ಮೆ ಸಿಡಿದೆದ್ದರೆ ಹಿಂದೂ ಎಂದಿಗೂ ಹಸನ್ಮುಖಿ, ಸಿಡಿದೆದ್ದರೆ ಜ್ವಾಲಾಮುಖಿ ಅಂತ ತೋರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಈ ರುದ್ರೇಶ್ ಗಾಳಿ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾರೆ ನನಗೇನು ಮಾತಾಡಬಾರ್ದು ಹಣ ತಡ್ರಿಲೆ. 8ನೇ ತಾರೀಕು ಆದ್ಮೇಲೆ ನಾವು ಅವತ್ತು ಅವ್ರಿಗೆ ಹೇಳಿದ್ವಿ ಈ ರಸ್ತೆ ಸಂಪೂರ್ಣ ಅಕ್ರಮವಾಗಿದೆ. ಪೊಲೀಸ್ ಕಮಿಷನರ್ಗೆ ಹೇಳಿದ್ವಿ ಈ ರಸ್ತೆ ಸಂಪೂರ್ಣ ಅಕ್ರಮ ಆಗಿದೆ, ಇದನ್ನ ತೆಗಿಬೇಕಂತ. ನನಗೆ ದುರ್ದೈವ ಅನ್ಸೋದೇನಂದ್ರೆ ಇಲ್ಲೆಲ್ಲ ಖಾಕಿ ಹಾಕೊಂಡಿರುವಂತ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಅವರು ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು. ಯಾಕಂದ್ರೆ ನಾವು ಮಾಡ್ತಾ ಇರೋದು ದೇಶದ ಕೆಲಸ, ನಾವು ಮಾಡ್ತಾ ಇರೋದು ಧರ್ಮದ ಕೆಲಸ. ಈ ದೇಶದ ಪ್ರಾಪರ್ಟಿ ಉಳಿಸ್ರಿ ಅಂತ ಹೇಳಿದ್ರೆ ಇವರೆಲ್ಲರೂ ಅನ್ಯಾಯದ ಪರವಾಗಿ ಬಂದು ನಿಲ್ತಾರಲ್ಲ, ಅವರು ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಂತ ಹೇಳ್ತಾ ಇದ್ದೇನೆ ನಾನು. ಬಂಧಿಸ್ತೀವಿ ಅಂತ ಹೇಳ್ತಾರೆ, ಅವರು ನಿಜವಾಗಿಯೂ ಬಂಧಿಸಬೇಕಾಗಿದ್ದು ಅಕ್ರಮವಾಗಿ ಟೆಂಡರ್ ಮಾಡಿರುವಂತ ಅಧಿಕಾರಿಗಳನ್ನ, ಅಕ್ರಮವಾಗಿ ಅನುಮತಿ ಇಲ್ಲದೆ ಮಾಡಿರುವಂತ ಟೆಂಡರ್ಗಳನ್ನ, ಅಲ್ಲಿ ಅಧಿಕಾರಿಗಳನ್ನ ಬಂಧಿಸೋದು ಬಿಟ್ಟು ನಮ್ಮಂತ ಸಾಮಾನ್ಯ ಜನರ ಮೇಲೆ ಇಲ್ಲಿ ನೋಡ್ರಿ ಪ್ರತಿಬಂಧಕಾಜ್ಞೆ ಹಾಕುವ ಅವಶ್ಯಕತೆ ಇತ್ತ? ಇಲ್ಲಿ ಸಾಮಾನ್ಯ ವ್ಯಕ್ತಿಗಳ ಓಡಾಡಲಿಕ್ಕೆ ಬಂದ್ ಮಾಡಿ ಅಂತಾರೆ. ಇಲ್ಲಿ ಹೆದರಿಸ್ತಾರೆ, ರಾತ್ರಿ ಫೋನ್ ಮಾಡ್ತಾರೆ, ಬೆಳಗ್ಗೆ ಫೋನ್ ಮಾಡ್ತಾರೆ. ಇಲ್ಲಿ 500 ಮೀಟರ್ ಪ್ರತಿಬಂಧಕಾಜ್ಞೆ ಹಾಕಿದ್ರೆ ಅದ್ರ ಅನೌನ್ಸ್ಮೆಂಟ್ ಎಲ್ಲಿ ಮಾಡಬೇಕಾಗಿತ್ತು? ಶಶಿಕುಮಾರ್ ಅವರೇ, ದಾಜಿಬಾನ್ ಪೇಟೆ ಅನೌನ್ಸ್ ಮಾಡಿಸ್ತೀರಿ, ನೀವು ವಿದ್ಯಾನಗರದ ಬಂದು ಅನೌನ್ಸ್ ಮಾಡಿಸ್ತೀರಿ. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ನಮ್ಮ ಮನೆಗೆ ಬರ್ಲಿಕ್ಕತ್ತೀರಿ ಪೊಲೀಸರು, ಗಾಡಿ ತಗೊಂಡು ನನ್ನಿಂದ ಬೆನ್ನ ಹತ್ತೀರಿ. ನಾ ಯಾರನ್ನೂ ರೇಪ್ ಮಾಡಿಲ್ಲ, ನಾ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ. ನಾನು ಧೈರ್ಯದಿಂದ ಹೇಳ್ತೀನಿ, ನಾ ಇದನ್ನ ಮಾಡೇ ಮಾಡ್ತೀನಿ. ಆದರೆ ವಿಚಾರಣೆ ಮಾಡೋಕ್ಕಾಗ್ಯದ. ಹೀಗಾಗಿ ಈ ಹೋರಾಟ ಇದು ನಿರಂತರ, ಎಲ್ಲಿಯವರೆಗೆ ಆ ಪುಷ್ಕರಣಿಯ ಉತ್ಖನನ ಆಗೋದಿಲ್ಲ. ನಮ್ದು ಬೇಡಿಕೆ ಬಹಳ ಸ್ಪಷ್ಟ ಇದೆ, ಆ ರಸ್ತೆ ಮಾಡಿದ್ದನ್ನ ತೆಗಿಬೇಕು ಮೊದಲೇ ಬೇಡಿಕೆ. 2ನೇ ಬೇಡಿಕೆ, ಅಲ್ಲಿ ಯಾವುದು ಹೊಂಡ ಅಂತ ಜಾಗ ಅವರು ಮಾರ್ಕ್ ಮಾಡಿದಾರೋ ಆ ಹೊಂಡದ ಜಾಗೆಯನ್ನ ಉತ್ಖನನ ಮಾಡಬೇಕು. ಸೈಂಟಿಫಿಕ್ ಆಗಿ ಉತ್ಖನನ ಮಾಡ್ರಿ. ಉತ್ಖನನ ಆಗಿರುವಂತಹ ಆ ಜಾಗೆಯಲ್ಲಿ ಪುರಾತತ್ವ ಇಲಾಖೆಯ ಪುರಾತನ ಸಂಸ್ಕೃತಿಗಳ ಕುರುಹುಗಳು ಕಂಡು ಬಂದ್ರೆ ದ್ಯಾಟ್ ಶುಡ್ ಬಿ ಡಿಕ್ಲೇರ್ಡ್ ಆಸ್ ಪ್ರೊಟೆಕ್ಟೆಡ್ ಲ್ಯಾಂಡ್. ಅದನ್ನ ಪ್ರೊಟೆಕ್ಟ್ ಮಾಡಬೇಕು. ಅದನ್ನ ಹುಬ್ಬಳ್ಳಿಯ ಹೆರಿಟೇಜ್ ಅಂತ ಘೋಷಣೆ ಮಾಡಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಆ ಕಡೆ ಬರುವಂತ ಪ್ರಯತ್ನ ಮಾಡಬೇಕಾಗಿದೆ. ಇದಕ್ಕೆಲ್ಲರೂ ಕೂಡ ಕೈ ಜೋಡಿಸಬೇಕು. ಈ ಹೋರಾಟ ಇವತ್ತು ಪ್ರಾರಂಭ. ನೀವು ನಮ್ಮನ್ನು ಹತ್ಕುವಂತ ಪ್ರಯತ್ನ ಮಾಡಿದರೆ ನಾವು ಹಿಂದೂ ಸಮಾಜ ಒಂದು ಸ್ಪ್ರಿಂಗ್ ಇದ್ದಂಗ, ಎಷ್ಟು ನಮ್ಮ ಮೇಲೆ ದಬಾಯಿಸ್ತಿರೋ ಅಷ್ಟು ಪುಟದ ಮೇಲೆ ಹೇಳ್ತೀವಿ ನಾವು. ಅದಕ್ಕೆ ಶಶಿಕುಮಾರ್ ಅವರೇ, ನೀವು ಏನೇ ಮಾಡ್ಬೇಕು ಅಂದ್ರೂ ಕೂಡ ಯೋಚನೆ ಮಾಡಿ. ನೀವು ಒಳ್ಳೆ ಕೆಲಸ ಮಾಡೋರ್ ಜೊತೆಗೆ ಇರ್ಬೇಕಂತ ನಮ್ದು ಆಗ್ರಹ ಅದ. ನಿಮ್ಮ ಬಗ್ಗೆ ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ ಇದೆ. ಅದನ್ನ ಜನರಿಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಶಶಿಕುಮಾರ್ ಅವರು ಮೀಡಿಯಾ ಇಟ್ಕೊಂಡು ನಾಟಕ ಮಾಡೋದು ಬಿಟ್ಟು ಸಮಾಜದ ಜೊತೆ ಬರಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ನಾವೆಲ್ಲರೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೀವಿ. ಈ ಹೋರಾಟ ತಾರ್ಕಿಕ ಅಂತ್ಯ ಆಗುವವರೆಗೆ ನಾವು ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರಗಳು.